ಈಗಾಗಲೇ ಭೂತಾನ್ ಪಡೆದಿರುವ ತಾರಾಬಂಧ ಸೇವೆಯನ್ನು ಭಾರತವು ಪಡೆಯಲಿದೆ. ಏನಿದು ಸ್ಟಾರ್ಲಿಂಕ್ ಇಲ್ಲವೇ ತಾರಾಬಂಧ ಸೇವೆ? ತಾರಾಬಂಧವು ಉಪಗ್ರಹ ಆಧಾರಿತ ಅಂತರಬಲೆ ಸೇವೆಯನ್ನು ಮುಖ್ಯವಾಗಿ ಭೂಗ್ರಹದ ಅಡಿಬರುವ ಪ್ರದೇಶಗಳಲ್ಲಿ ನೀಡುತ್ತದೆ. ಸ್ಪೇಸ್ ಎಕ್ಸ್ ವೈಮಾ ಬಾಹ್ಯಾಕಾಶ ಕಂಪನಿಯು 100 ದೇಶಗಳ ಪ್ರದೇಶಗಳಲ್ಲಿ ಈ ಸೇವೆ ನೀಡುತ್ತಲಿದೆ. 2019ರಲ್ಲಿ 60 ಸಣ್ಣ ಉಪಗ್ರಹಗಳಿಂದ ಆರಂಭವಾದ ಈ ಸೇವೆ ಈಗ 7,000 ಮರಿ ಉಪಗ್ರಹಗಳನ್ನು ಹೊಂದಿದ್ದು 12,000 ಉಪಗ್ರಹ ಹೊಂದುವ ಗುರಿ ಹೊಂದಿದೆ. ಮೊದಲೇ ಸ್ಪೇಸ್ ಎಕ್ಸ್ ಸ್ಟಾರ್ ಲಿಂಕ್ ಸವಲತ್ತು ಬಾಹ್ಯಾಕಾಶ ಅರಿಯದ 3 ಬಾಹ್ಯಾಕಾಶಕ್ಕೆ ಏರಿಸಿ ಹಿಂತಿರುಗಿದೆ. 2023ರ ಫೆಬ್ರವರಿಯಲ್ಲಿ ಸ್ಪೇಸ್ ಎಕ್ಸ್ ಮೇಲೇರಿಸಿದ 49 ಉಪಗ್ರಹಗಳಲ್ಲಿ 40 ಉಪಗ್ರಹಗಳು ಭೂಕಾಂತೀಯ ಚಂಡಮಾರುತದ ಕಾರಣ ದಿನದೊಳಗೆ ಉರಿದು ಬಿದ್ದಿದ್ವು. ತಾರಾಬಂಧವು ಕೆಳ ಕಕ್ಷೆಯಲ್ಲಿ ತಿರುಗುವ ಉಪಗ್ರಹಗಳನ್ನು ಜೋಡಿಸಿದೆ. 2002ರಲ್ಲಿ ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಸ್ಥಾಪಿಸಿದ್ರು. ವ್ಯೋಮ ಸಾಹಸದ ಅದು ಇಂದು ಜಗತ್ತಿನ ಅತಿ ದೊಡ್ಡ ಬಲೆಯಾಗಿ ಬೆಳೆದಿದೆ. ಇವರ ಉಪಗ್ರಹಗಳು 227 ಕಿಲೋ ತೂಕವಿದ್ದು ಆಂಟೆನಾ ಮತ್ತು ಆರೆಗಳನ್ನು ಹೊಂದಿದೆ. ಇವು ಸಣ್ಣ ಉಪಗ್ರಹಗಳಾದ್ದರಿಂದ ವಾತಾವರಣದಲ್ಲಿ ಉರಿದು ಹೋಗುತ್ತವೆ ಹೊರತು ಭೂಮಿಗೆ ಬಾಧಕವಲ್ಲ ಎನ್ನಲಾಗಿದೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.